ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಫಸ್ಟ್ ಆಫ್ ಆಲ್ ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್ ದ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್. ಇವತ್ತು RCB ವರ್ಸಸ್ CSK. ಲಾಸ್ಟ್ ಸೀಸನ್ ಲಾಸ್ಟ್ ಮ್ಯಾಚ್ ಲೀಗ್ ಸ್ಟೇಜ್ನ ಲಾಸ್ಟ್ ಮ್ಯಾಚ್ ಅದಂತ RCB ವರ್ಸಸ್ CSK ಹೆಂಗಿತ್ತು ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಹಾಕೊಂಡು ಗೊಮ್ಮೆ ಆಫ್ ಇಟ್ಬಿಟ್ಟಿದ್ವಿ. ಅವತ್ತು ಟೀ ಉರ್ಕೊಂಡವರು CSK ಫ್ಯಾನ್ಸ್ಗಳು, CSK ಪ್ಲೇಯರ್ಸ್ಗಳು ಎಲ್ಲ ಇವತ್ತು ಜಿದ್ದಿ ತೀರಿಸ್ಕೊಬೇಕು ಅಂತ ಖಂಡಿತ ಅನ್ಕೊಂಡಿರ್ತಾರೆ. ಸೊ ಅವರಿಗೆ ಗೊತ್ತು ಈ ಮ್ಯಾಚು ಎಷ್ಟು ಕ್ರೂಷಿಯಲ್ ಅಂತ. ಅವರಿಗೆ ಟೂರ್ನಮೆಂಟ್ ಗೆಲ್ಲೋದಕ್ಕಿಂತ ಲಾಸ್ಟ್ ಸೀಸನ್ ಲಾಸ್ಟ್ ಮ್ಯಾಚ್ ಏನು ಕೊಟ್ಟಿವೆ ಅದನ್ನು ನಮಗೆ ರಿಟರ್ನ್ ಕೊಡಬೇಕು ಅನ್ನೋ ಥರ ನೋಡ್ತಾ ಇರ್ತಾರೆ. ಖಂಡಿತ MS ಧೋನಿಯವ್ರನ್ನೂ ಕೂಡ ತಲೆ ತಗ್ಗಿಸ್ಕೊಂಡು ಹ್ಯಾಂಡ್ ಶೇಕ್ ಕೂಡ ಮಾಡ್ದಂಗೆ ಹೋದಂಥ ಮ್ಯಾಚ್ ಆಗಿತ್ತು ಅದು. ಸೊ MS ಧೋನಿಗೂ ಕೂಡ ಅಷ್ಟೇ. ಸೊ ಇದನ್ನು ವಾಪಸ್ ಕೊಡಬೇಕು ಅಂತ ಒಳಗಡೆ ಖಂಡಿತ ಇದ್ದೇ ಇರುತ್ತೆ. ಈಚೆಗಡೆ ಎಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಷ್ಟೇ. ಇವತ್ತು ಶತಾಯ ಗತಾಯ ಸೋಲಿಸ್ಬೇಕು RCBನ ಅಂತ ಕಾಯ್ಕೊಂಡು ಕೂತ್ಕೊಡ್ರು ಅಂತ CSK ಅವರ ಹೋಮ್ ಮೆನ್ಯೂಲಿ. ಯಾಕಂದರೆ ಆ ರೇಂಜಿಗೆ ಗುನ್ನ ಇಟ್ಟಾದ್ಮೇಲೆ, ಆ ರೇಂಜಿಗೆ ಟೀ ಊರ್ಸಾದ್ಮೇಲೆ ಅವರು ನಮಗೆ ಸ್ವಲ್ಪನಾರು ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಹೋಪ್ಫುಲಿ ಈ ಮ್ಯಾಚಲ್ಲಿ ಸ್ವಲ್ಪನಾರು ಟಕ್ಕರಿಗೆ ಕೊಡ್ತಾರೆ CSK ಅವರು ಅಂತ ಅನ್ಕೊಂತ ಇದ್ದೀನಿ. ಯಾಕಂದರೆ ಅವರ ಹೋಮ್ ಗ್ರೌಂಡ್ ಚೆನ್ನೈ ಚೇಪಕ್ಕಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಸೊ ಸ್ಟ್ಯಾಟ್ಸ್ ರಿಲೇಟೆಡ್ ಏನು ಹೊಸ್ದಾಗಿ ಹೇಳುವಂಥ ಅಗತ್ಯತೆ ಏನಿಲ್ಲ. ಲಾಸ್ಟ್ ಮ್ಯಾಚು CSKದು ಆದಾಗಲೇ ಹೇಳಿದ್ದೀನಿ ಸ್ಟ್ಯಾಟ್ಸ್ ಹಿಂಗಿದೆ ಅಂತ. ಸೊ ಚೇಸಿಂಗೇನೇ ಟಾಸ್ ಗೆದ್ದವರು ಚೇಸಿಂಗೇನೇ ಯೂಶಲಿ ಆಯ್ಕೆ ಮಾಡ್ಕೊತಾರೆ. ಇನ್ಫ್ಯಾಕ್ಟ್ CSKನೂ ಕೂಡ ಲಾಸ್ಟ್ ಮ್ಯಾಚು ಚೇಸ್ ಡೌನ್ ಮಾಡಿರುವಂಥದ್ದೇನೆ. ಬಟ್ ಆದರೆ ಇಲ್ಲೇನಾದರೂ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಹ್ಯೂಜ್ ಟೋಟಲ್ ಕಲೆ ಆಗ್ತು ಅಂತ ಅನ್ಕೊಳ್ಳಿ, 190+ ಹೊಡಿತು ಅಂತ ಅನ್ಕೊಳ್ಳಿ, 200 ಮಗ್ಳಿಗೇನಾರು ಹೊಡಿತು ಅಂತ ಅನ್ಕೊಳ್ಳಿ, ಸೆಕೆಂಡ್ ಬ್ಯಾಟಿಂಗ್ ಆಡೋದಕ್ಕೆ ಚೇಸ್ ಡೌನ್ ಮಾಡೋದಕ್ಕೆ ಈ ಒಂದು ಹ್ಯೂಮಿಡ್ ಕಂಡೀಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಮಗ. ಅದನ್ನ CSKನೂ ಕೂಡ ತೋರಿಸ್ಕೊಂಡು ಕೊಟ್ರು. ಲಾಸ್ಟ್ ಮ್ಯಾಚ್ ಯಾವ ಥರ ಕಷ್ಟ ಆಗಬಹುದು, ಚಿಕ್ಕ ಟಾರ್ಗೆಟನ್ನು ಕೂಡ ಚೇಸ್ ಡೌನ್ ಆಗೋದಕ್ಕೆ ಎಷ್ಟು ಕಷ್ಟ ಆಗ್ಬೋದು ಚೇಪಕ್ಕಲ್ಲಿ ಅಂತ ತೋರಿಸ್ಕೊಂಡು ಕೊಟ್ರು. ಈ ಕಡೆಯಿಂದ RCB ಫ್ಯಾನ್ಸ್ಗಳು ಇವತ್ತು ಅನ್ಕೊಂತ ಇರ್ತಾರೆ ಅಮ್ಮಕುಡು ಮುಖು ಅಂತ ಕೊಡ್ತಾ ಇರ್ಬೇಕಷ್ಟೇ CSK ಅವ್ರಿಗೆ ಅಂತ. ಆ ಕಡೆಯಿಂದ CSK ಅವರು ಏನಾಗುತ್ತೋ ಕತೆ, ಇವ್ರು ಫಸ್ಟ್ ಮ್ಯಾಚ್ ನೋಡ್ರೆ ಹಾವಳಿ ಕೊಟ್ಕೊಂಡು ಗೆದ್ಕೊಂಡ್ ಬಂದಿದ್ದಾರೆ. ನಾಯಿ ಹೊಡ್ಬಿಟ್ಟು ಪೋಪ್ಲಲ್ಲಿ 80 ರನ್ನು ಹಂಗೆ ಫುಲ್ ಅಟ್ಯಾಕಿಂಗ್ ಅಪ್ರೋಚ್ ಇದೆ RCB ಅವ್ರದ್ದು. ಸನ್ರೈಸ್ ಹೈದರಾಬಾದ್ ಅವ್ರ ಥರನೇ. ಸೊ ಎಲ್ಲ ಇವಾಗ ಇಂಪ್ಲಿಮೆಂಟ್ ಮಾಡ್ಕೊಂತಾರೆ. ಸನ್ರೈಸ್ ಹೈದರಾಬಾದ್ ಅವರ ಒಂದು ಏನಿದೆ, ಒಂದು ಥಾಟ್ ಪ್ರಾಸೆಸ್ ಏನಿದೆ, ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಟೀಮ್ಗಳು ಕೂಡ ಒಬ್ಬೊಬ್ಬರನ್ನೇ ಇಂಪ್ಲಿಮೆಂಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರನೇ ಈ ರೇಂಜಿಗೆ ಹೈ ಸ್ಕೋರಿಂಗ್ ಆಗ್ತಾ ಇರೋಂಥದ್ದು ಈ IPL. ಸೊ ಈ ಒಂದು ವೆನ್ಯೂ ಲೋ ಸ್ಕೋರಿಂಗೇ ಆಗಿರ್ಬೋದು, ಫಸ್ಟ್ ಮ್ಯಾಚ್ ಲೋ ಸ್ಕೋರಿಂಗೇ ಆಗಿರ್ಬೋದು. ಇನ್ ಕೇಸ್ RCB ಅವರು ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಬಿಗ್ ಟೋಟಲನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಸ್ಪಿನ್ನೇ ಆಗಿರಲಿ, ಪೇಸೇ ಆಗಿರಲಿ ಗುರು, ಅಲಚ್ಚಾಗಿ ಆಡುವಂಥ ಪ್ಲೇಯರ್ಸ್ಗಳಿದ್ದಾರೆ ನಮ್ಮ ಹತ್ರ. ಅವನ ಅಜ್ಜಿ ನಾಯಿಡಿ ಪೀಡಿ ವಾಣಿಸ್ತಾರೆ. ರಜತ್ ಪತಿದಾರ್ ಆಗಿರಲಿ, ಲಿಯಮ್ ಲಿವಿಂಗ್ಸ್ಟನ್ ಆಗಿರಲಿ, ನೀನು ಸ್ಪಿನ್ನೇ ತಗೊಂಬ, ಏನೇ ತಗೊಂಬ, ನಾವು ಆಡೋದೇ ಒಂದೇ ಟಾಪ್ ಗೇರಲ್ಲೇ ಗುರು ಆಡೋದು. ನಾವು ಬಾಟಮ್ ಗೇರ್ಗೆ ಶಿಫ್ಟೇ ಮಾಡೋದಿಲ್ಲ. ಫಸ್ಟ್ ಗೇರೆಲ್ಲ ಆಡೋದೇ ಇಲ್ಲ ನಾವು. ಕನ್ಸಲ್ಟೇಷನ್ನು ಅದು ಇದೆಲ್ಲ ಏನು ನೋಡೋದೇ ಇಲ್ಲ. ಹಾಕೊಂಡು ರುಬ್ತಾ ಇರೋದೆ, ಸಿಚುವೇಶನ್ ಏನೇ ಇರಲಿ ಬಂದು ಗುಮ್ತಾ ಇರೋದೆ ಅಷ್ಟೇ. ನಮಗೆ ಗೊತ್ತಿರೋದು ಅಟ್ಯಾಕಿಂಗ್ ಅಪ್ರೋಚ್ ಅನ್ನೋದನ್ನ ತೋರಿಸ್ಕೊಂಡು ಲಾಸ್ಟ್ ಮ್ಯಾಚು ಕೊಟ್ಟಿದ್ದಾರೆ. ಎಲ್ಲ ಮ್ಯಾಚು ಒಂದೇ ಥರ ಇರುತ್ತೆ ಗುರು, ಪಿಚ್ಚಿಗೆ ನೋಡ್ಕೊಂಡು ಆಡ್ಬೇಕಮ್ಮ ಅಂತ ಹೇಳಿದ್ರೆ. ಸೊ ನೋಡೋಣ ಇವತ್ತು RCB ಅವರು ಹಿಂಗೆ ಆಡ್ತಾರೆ ಅಂತ. ಲಾಸ್ಟ್ ಮ್ಯಾಚ್ ಇದ್ದಂಥ ಅಪ್ರೋಚೇ ಇರುತ್ತಾ ಅಥವಾ ಏನಾದ್ರು ಬೇರೆ ಅಪ್ರೋಚ್ನ, ಡಿಫ್ರೆಂಟ್ ಅಪ್ರೋಚ್ನ ಸೆಕೆಂಡ್ ಮ್ಯಾಚ್ ನೋಡ್ಬೋದಾ ಅಂತ. ಆ್ಯಂಡ್ ಎಲ್ಲ ಮ್ಯಾಚ್ನೂ ಕೂಡ ಖಂಡಿತ ಒಂದೇ ಥರ ಅಂತೂ ಇರೋದಿಲ್ಲ. ಬಟ್ RCB ಅವರು ಎಲ್ಲ ಮ್ಯಾಚ್ನೂ ಕೂಡ ಸನ್ರೈಸ್ ಹೈದರಾಬಾದ್ ಅವರು ಯಾವ ಥರ ಆಡ್ತಾರೋ ಅದೇ ಥರ ಒಂದು ಅಪ್ರೋಚ್ ಇಟ್ಕೊಂಡು ಆಡಬೇಕಾಗುತ್ತೆ. ಯಾಕಂದರೆ ಬ್ಯಾಟಿಂಗ್ ಡೆಪ್ತು ಸೈಕ್ ಆಗಿದೆ. CSKದು ಬ್ಯಾಟಿಂಗ್ ಡೆಪ್ ಚೆನ್ನಾಗೇ ಇದೆ. ಬಟ್ ಅಂತ ಹೇಳಿದ್ನಿಲ್ಲ, ನೆನ್ನೆ ಕಂಪ್ಲೀಟಾಗಿ 11ನ 12ನ ರಿವ್ಯೂ ಮಾಡಿದ್ದೀನಿ. ಯಾವ ಟೀಮು ಸಿಕ್ಕಾಪಟ್ಟೆ ಬೆಟ್ರಾಗಿ ಕಾಣಿಸ್ತಾ ಇದೆ ಅಂತ. ಏನು ಸ್ಪೆಷಲಾಗಿ ಹೇಳುವಂಥ ಅಗತ್ಯತೆ ಏನಿಲ್ಲ. ಋತುರಾಜ್ ಗಾಯಕ್ವಾಡ್ ಈ ಕಡೆ ಸೈಕಾಗಿ ಕಾಣಿಸ್ಕೊತಾ ಇದ್ದಾರೆ. ಇನ್ಫ್ಯಾಕ್ಟ್ ಶಿವಮ್ ದುಬೆ ಆಗಿರಲಿ, ರಾಹುಲ್ ತ್ರಿಪಾಠಿ ಆಗಿರಲಿ, ದೀಪಕ್ ಹೂಡ ಆಗಿರಲಿ, ಸೊ ಎಲ್ಲ ಫಾರ್ಮಿಗೆ ಬರಬೇಕಾಗಿದೆ, ರಿಟರ್ನ್ ಆಗಬೇಕಾಗಿದೆ. RCB ಪ್ಲೇಯರ್ಸ್ಗಳಂತೂ ಎಲ್ಲ ಕ್ಲಾಸಿಕ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. DDP ಒಬ್ಬನೇ ಒಂದು ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಾ ಇರೋದು. ಅವರು ಗ್ರೋ ಆಯಿತು ಅಂತಂದರೆ RCBಗೆ ಇನ್ನೇನೂ ಬೇಕಾಗಿಲ್ಲ ಬ್ಯಾಟಿಂಗ್ ಅಟ್ಯಾಕಲ್ಲಿ. ಇನ್ನು ಬೌಲಿಂಗ್ ಅಂತ ಬಂದಾಗ RCB ಹೆಂಗೆ ಕಮ್ ಬ್ಯಾಕ್ ಮಾಡೋದು ಲಾಸ್ಟ್ ಮ್ಯಾಚು ಓಪ್ಲಲ್ಲಿ ಓಡಿಸ್ಕೊಂಡಾದ್ಮೇಲೆ ಅಂತ ಗೊತ್ತಿರೋದೇನೆ. ಡೆತ್ ಬೌಲಿಂಗ್ ಅಂತ ಒಂದು ಅಜ್ಜಿ ಚಿಂದಿ ಉಡಾಯಿಸ್ಬಿಟ್ಟಿದ್ರು. ಸೊ ಸ್ಪಿನ್ ಅಸಿಸ್ಟ್ ಇರೋದ್ರಿಂದ ಕೃಣಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚು ಸ್ಪಿನ್ನಿಗೆ ಏನು ಅಷ್ಟೊಂದಿನ ಅಸಿಸ್ಟ್ ಇಲ್ಲೇನೇ ಆ ಥರ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟರು. ಇವತ್ತು ಸ್ಪಿನ್ನಿಗೆ ಅಸಿಸ್ಟ್ ಇರೋದ್ರಿಂದ ಲಿಯಮ್ ಲಿವಿಂಗ್ಸ್ಟನು, ಸುಯಾಶು, ಸೊ ಎಲ್ಲರಿಂದನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನೋ ಒಂದು ಮಾಡ್ತಾರೆ ಅಂತ. ಅವ್ರ ಕಡೆ 5 ಜನ ಸ್ಪಿನ್ನರ್ಸ್ನ ಇಟ್ಕೊಂಡಿದ್ದಾರೆ. ಏನು ಮತ್ತೆ ಹೇಳಬೇಕಾಗಿಲ್ಲ ಯಾರು ಅಂತ. 5 ಜನ ಸ್ಪಿನ್ನರ್ಸ್ನ ಇಟ್ಕೊಂಡ್ಬರ್ತಾ ಇರೋವಂಥ CSK ಅದು. ಸೊ ಸ್ಪಿನ್ನಿಗೆ ಏನು ಸ್ಟ್ರಗಲ್ ಮಾಡ್ತೀವಿ ಅಂತ ಇಲ್ಲ. ಮುಂಚೆ ಇರೋ RCB ಆಗಿತ್ತು ಅಂದರೆ ಇಲ್ಲ ಇವರು ಸ್ಪಿನ್ನಿಗೆ ಸ್ಟ್ರಗಲ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬೋದಾಗಿತ್ತು. ಬಟ್ ಇವಾಗ ಟಾಪ್ ಗೇರಲ್ಲಿ ಆಡುವಂಥ RCB ಯಾವುದನ್ನು ಕೂಡ ನೋಡ್ತಾ ಇಲ್ಲ. ಸ್ಪಿನ್ನೇ ಆಗಿರಲಿ, ಪೇಸ್ ಆಗಿರಲಿ, ರುಬ್ಬಾಡ್ತಾ ಇರೋದೇನೆ. ಸೊ ನನ್ನ ಪ್ರಕಾರ ಇವತ್ತಿನ ನನ್ನ ಪ್ರಿಡಿಕ್ಷನು ಆಗಿರುವಂಥ 6 ಪ್ರಿಡಿಕ್ಷನ್ಸ್ಗಳಲ್ಲಿ 5 ಪ್ರಿಡಿಕ್ಷನ್ಸು ಸಕ್ಸಸ್ ಆಗಿದೆ. 5 ಸ್ಟ್ರೀಕ್ ಕೊಟ್ಟಿದ್ದೀನಿ ಪ್ರಿಡಿಕ್ಷನ. ನೆನ್ನೆ KKR ಅವ್ರನ್ನು ಕೂಡ ಗೆದ್ರು. ಇವತ್ತು ನನ್ನ ಪ್ರಿಡಿಕ್ಷನ್ನು RCB ಇಸ್ ಗೋಯಿಂಗ್ ಟು ವಿನ್ ನೋ ಮ್ಯಾಟರ್ ವಾಟ್. ಫಸ್ಟ್ ಬ್ಯಾಟಿಂಗ್ ಆಡ್ತಾರೋ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೋ ಗೊತ್ತಿಲ್ಲ, RCB ಗೆಲ್ಲುತ್ತೆ ಅಂತ ನನ್ನ ಗಟ್ ಫೀಲಿಂಗ್ ಹೇಳ್ತಾ ಐತೆ ಮಗ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ?
ಪ್ರಿಡಿಕ್ಷನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಲಾಸ್ಟ್ ಮ್ಯಾಚು RCB ಸೋಲುತ್ತೆ ಅಂತ ಹೇಳಿದೆ, ಅವಾಗ RCB ಗೆದ್ಬಿಟ್ಟಿತ್ತು. ಇವಾಗ RCB ಗೆಲ್ಲುತ್ತೆ ಅಂತ ಹೇಳಿದ್ರಿ. RCB ಸೋತಾಗ್ಬಿಡುತ್ತೆ ಗುರು, ನೀನು ದರಿದ್ರ ಬಾಯಲ್ಲಿ RCB ಗೆಲ್ಲುತ್ತೆ ಅಂತ ಹೇಳ್ಬೇಡ ಅಂತ ಕಾಮೆಂಟ್ ಸೆಕ್ಷನ್ ಹಾಕಕ್ಕೆ ಹೋಗ್ಬಿಡಿ. ಇವತ್ತು ಏನೋ ನನಗೆ ಸ್ಟ್ರಾಂಗ್ ಫೀಲಿಂಗ್ ಇದೆ RCB ಪಕ್ಕ ಹೊಡಿತಾರೆ CSK ಅಂತ. ಸಿಗೋಣ ಮುಂದಿನ ನೋಡಿದ್ರಿ. ವಾ.